स्वागत है आपका महाराष्ट्र न्यूज में। मैं मुजीबुर रहमान अफजलपुर। बीजापुर के बुतनाल तालाब में 6 लाशें बरामद। बीजापुर के तारीखी शहर बुतनाल तालाब में 6 अफराद की लाशें मिलने से इलाके में सनसनी फैल गई। मरने वालों में 4 खवातीन और 2 बच्चे शामिल हैं। मुतफ़िक़ीन की शनाख्त तरवी गांव के रहने वाले शोभा जालगिरी 35 साल, 16 साल की विद्या, 14 साल की सवर्णा, 10 साल की गौडेश और 5 साल विकास और 7 साल सानिका के तौर पर हुई है। बताया जा रहा है कि यह अफराद 24 अगस्त से लापता थे। इब्तदाई मालूमात के मुताबिक शोभा का अपने शोहर मल्लिकार्जुन भीमराय जालगिरी से घरेलू झगड़ा हुआ था, जिसके बाद वो घर से निकल गई थी। पुलिस ने तालाब के किनारे से पानी में तैरती हुई लाशों को बाहर निकाला। वाक़े की इत्तला मिलते ही एसपी लक्ष्मण निम्बर्गी ने मौके पर पहुंचकर मुआयना किया। पुलिस के मुताबिक ये वाक़या घरेलू झगड़े से जुड़ा हुआ मालूम होता है। ताहम असल वजह पुलिस की तहकीकात और पोस्टमार्टम रिपोर्ट के बाद ही मालूम हुई कि ये वाक़या आदर्श नगर पुलिस थाने के हुदूद में पेश आया है। इस मौके पर बीजापुर के एसपी लक्ष्मण निम्बर्गी ने तफसीलात बयान की। आइए सुनते हैं। ಬೆಳಗ್ಗೆ 8 ಗಂಟೆಗೆ ಸರ್ 8:20 ಬೆಳಗ್ಗೆ ಇಲ್ಲೇ ನಾವು ಅಂತ ಪಕ್ಕದ ಇಲ್ಲಿ ನಮ್ಮ ಸಬ್ರೆಂಟ್ ಅಂತ ಅದಾರ ಅವ್ರು ನಮಗೆ ಹೇಳಿದ್ರು, ಇಲ್ಲಪ್ಪ 6 ಜನ ಬಿದ್ದಾವ ಅಂದ್ರು. ಇಲ್ಲಪ್ಪ ಪೊಲಿಟಿಷಿಯನ್ ತಿಳಿಸಂದೇವು. ಅವ್ರು 8:30 ಗಂಟೆಗೆ ಪೊಲಿಟಿಷಿಯನ್ ತಿಳಿದ್ರು. 4 ಹೆಣ್ಣು ಜನ ಅದಾವ್ರಿ, 2 ಬಾಲಕ ಅದಾರ್ರಿ, ಗಂಡು ಮಕ್ಕಳು. ಇಷ್ಟೇ ರೀ, ಮತ್ತೇನು ಸರ್. ಹಾ, ವಾಕಿಂಗ್ ಬಂದಿದ್ರು ಸರ್ ಬೆಳಗ್ಗೆ. ಹಾ ಸರ್, ಬೆಳಗ್ಗೆ ಸರ್. ಹಾ, ತೇಲಾಡ್ಲಕತ್ತಿದ್ರು ಸರ್. ಇವ್ರು ಏನ್ ಗೊತ್ತಿಲ್ಲ ಸರ್. ಇಲ್ಲ ಅದೇನು ಬೆಳಗ್ಗೆ 6 ಜನ ಅದಾರ ಇವ್ರು. ಅದೇನು ಗೊತ್ತಾಗಿಲ್ಲ ಸರ್. ಯಾಕಡೆ ಬಟ್ ಈ ದಂಡಿ ಗೊತ್ತಾಗ್ಯಾವ್ರಿ ಸರ್. ಮೀನ ಎಲ್ಲಾ ಇಂಜೂರ್ ಆಗ್ಯಾವ್ರಿ ಸರ್. ಅವ್ರು ಮೀನ ಅದೆಲ್ಲ ಬಾಡಿ ಇಂಜೂರ್ ಆಗಿದೆ ಸರ್. ಎಲ್ಲ ಮತ್ತೇನಿಲ್ಲ. ಹಾ, ಪೊಲೀಸರು ಬಂದಾರ, ಎಲ್ಲ ಅಗ್ನಿಶಾಮಕದವ್ರು ಬಂದಾರ. ಅಗ್ನಿಶಾಮಕದವ್ರು ಬಂದು ಎಲ್ಲ ಪೊಲೀಸರು ಬಂದು ತನಿಖೆ ಮಾಡಕತ್ತಾರ ಸರ್. ಈಗ ಇಲ್ಲ ಅಲ್ಲೇ ಒಂದು 10 ಫೀಟ್ ಅದ ಹಿಂಗ ದೂರ ಬಿದ್ದರು ಸರ್. 20 ಫೂಟ 10 ಫೂಟ ಮತ್ತೇನಿಲ್ಲ, ಅಷ್ಟೇ ಸಮೀಪ ಅದಾರ ಸರ್. ಅಲ್ಲಿ ಸಂತೋಷ್ ಜಾಧವ್ ಸರ್. ಓಕೆ ಸರ್. ಇವತ್ತಿನ ದಿನ ಬೆಳಗ್ಗೆ ಸುಮಾರು 8:45 ಸುಮಾರಿಗೆ ನಮಗೆ ಮಾಹಿತಿ ಬರುತ್ತೆ, ಭೂತ್ನಾಲ್ ಲೇಕ್ ಅಲ್ಲಿ ಒಟ್ಟು 6 ಜನದ ಮೃತದೇಹ ಪತ್ತೆಯಾಗಿದೆ ಅಂತಂತ ಹೇಳಿ. ತದನಂತರ ನಮ್ಮ ಪೊಲೀಸ್ ಟೀಮು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಕೂಡ ಚೆಕ್ ಮಾಡ್ತಾರೆ. ಅವರ ಗುರುತುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಸೋಮವಾರ ದಿನ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ 6 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತಂತೇಳಿ ಈ ಮೃತ ಮಹಿಳೆಯ ಗಂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವತ್ತಿನ ದಿನ ಬೆಳಿಗ್ಗೆ ಒಂದು 5:30-6 ಗಂಟೆ ಸುಮಾರು ಮನೆಯಲ್ಲಿದ್ದಂಥ 4 ಜನ ಮಕ್ಕಳನ್ನ ಕರ್ಕೊಂಡು, ಆಮೇಲೆ ಕೊನೆಯ ಮಗು ಶ್ರವಣ ದೋಷ ಇರೋದ್ರಿಂದ ಒಂದು ಹಾಸ್ಟೆಲ್ದಲ್ಲಿ ಇಟ್ಟಿರ್ತಾರೆ. ಆ ಹಾಸ್ಟೆಲ್ಗೆ ಬಂದು ತಾಯಿಯ ಮಗುವನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅನ್ನೋದು ಕೂಡ ತದನಂತರ ತನಿಖೆಯಲ್ಲಿ ಗೊತ್ತಾಗಿದೆ. ಆಮೇಲೆ ಅವರ ಲೊಕೇಶನ್ಸ್ಗಳನ್ನೆಲ್ಲ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡಿದ್ದಾರೆ. ಬಟ್ ಯಾವುದೇ ರೀತಿಯಾದಂಥ ಗುರುತು ಆಗಲಿ ಅಥವಾ ಕ್ಲೂ ಆಗಲಿ ಸಿಕ್ಕಿಲ್ಲ. ಯಾಕಂದರೆ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ. ಮೋಸ್ಟ್ ಪ್ರಾಬಲಿ ಇವರು ಏನು ಈ ಭೂತ್ನಾಲ್ ಲೇಕಿಗೆ ಬಂದು ಆತ್ಮಹತ್ಯೆ ಅಥವಾ ಏನ್ ಮಾಡ್ಕೊಂಡಿದಾರೋ ನೋಡುತ್ತೆ. ಯಾಕಂದ್ರೆ ಅದು ವಿಧಿ ವಿಜ್ಞಾನ ಮತ್ತೆ FSL ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಮಗೆ ಅಂತಿಮವಾಗಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈಗ ಲೇಕ್ ಅಲ್ಲಿ ಬಿದ್ದಿರೋದು ಮತ್ತೆ ಮೋಸ್ಟ್ ಪ್ರಾಬಲಿ ಇದು ಮೊನ್ನೆನೆ ಆಗಿರುವಂತ ಸಾಧ್ಯತೆ ಇರಬಹುದು. ಈ ಲೇಕ್ ಅಲ್ಲಿ ತೇಲ್ಬಿಟ್ಟು ಒನ್ ಸೈಡ್ ಆಫ್ ದ ಲೇಕ್ ಇಂದ ಅದರ್ ಸೈಡ್ಗೆ ಈ ಗಾಳಿ ಮತ್ತೆ ವೇವ್ಸ್ ಇರೋದ್ರಿಂದ ತೇಲ್ಕೊಂಡು ಅದರ್ ಸೈಡ್ ಬಂದಿರುವಂತ ಸಾಧ್ಯತೆ ಇದೆ.
ಸೊ ಈ ಎಲ್ಲಾ ಎಂಗಲ್ಗಳಲ್ಲಿನೂ ಕೂಡ ತನಿಖೆಯನ್ನ ಕೈಗೊಳ್ಳುತ್ತೆ. ಸರ್ ಎಷ್ಟು ಗಂಡು ಮಕ್ಕಳು ಎಷ್ಟು ಹೆಣ್ಣು ಮಕ್ಕಳು? 3 ಜನ ಹೆಣ್ಮಕ್ಳು 2 ಗಂಡು ಮಕ್ಕಳು ಅನ್ನೋದು ಇವಾಗ ಗೊತ್ತಾಗಿದೆ. ಹಾ, ತಾಯಿ ಮತ್ತೆ 5 ಜನ ಮಕ್ಕಳು ಸುಮಾರು 15 ವರ್ಷದಿಂದ 6 ವರ್ಷದವರೆಗೂ ಇದ್ದಾರೆ. ಅವರು ಕಂಪ್ಲೇಂಟ್ ಅಲ್ಲಿ ಅವತ್ತಿನ ದಿನ ಶ್ರಾವಣ ಸೋಮವಾರ, ನೆಕ್ಸ್ಟ್ ಡೇ ಮಂಡೇ ಶ್ರಾವಣ ಸೋಮವಾರ ಇತ್ತು. ಶ್ರಾವಣ ಸೋಮವಾರದ ಪೂಜೆ ಮತ್ತೆ ಅಡಿಗೆಗೆ ಸಂಬಂಧಪಟ್ಟಂತೆ ಜಗಳ ಆಗಿತ್ತು ಅಂತ ಹೇಳಿ ತಾಯಿನಲ್ಲಿ ಮಕ್ಕಳ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು. ಅದರ ಹಿನ್ನೆಲೆಯಲ್ಲಿ ಕೇಸ್ ಆಳವಾದ ತನಿಖೆಯನ್ನು ಕೈಗೊಂಡು ಇನ್ನು ಹೆಚ್ಚಿನ ಮಾಹಿತಿ ಅವ್ರ ಗಂಡನೇನು ವರ್ಷಕ್ಕೆ ವಿಲ್ ಎನ್ಕ್ವೈರ್ ಇಟ್. ಯಾಕಂತಂದ್ರೆ PM ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಆಮೇಲೆ ಅವರ FSL ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಮತ್ತೆ ಏನಾದರೂ ಕುಟುಂಬಸ್ಥರು ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಮಾತಾಡಿಸ್ತೀವಿ. ಸೊ ವಿಲ್ ಸಿ ಏನೇನಿದೆ ಅನ್ನೋದನ್ನ ನಾವು ತನಿಖೆಯಲ್ಲಿ ನಾವು ಅಗ್ರಿಕಲ್ಚರ್ ಕೂಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಥ್ಯಾಂಕ್ ಯು ಸರ್. और खबरों के लिए देखते रहिए मॉडर्न एक्सप्रेस न्यूज, आवाज आपकी खबर हमारी।